ಸಂಕವ ಅದಪ್ಪ ಹೊಡಿಯೋ ಕಳ್ರು ಕಂಡ ಕಡಿಯೋ ಹಾವು ಕಂಡ ಮ್ಯಾಲ್ ಬೀಳ್ದಿರೋ ಕಾಡು ಪ್ರಾಣಿಗಳು ಕಂಡ ನಾನು ಒಡೆಯ ನನಗೋಸ್ಕರ ಈ ಹಟ್ಟಿಗೋಸ್ಕರ ಬ್ಯಾಟೆಗೆ ಹೋಗಿದ್ದಾನೆ 3 ದಿನ ಆಯ್ತು ಇನ್ನೂ ಅವ ಬರಲೇ ಇಲ್ಲ. ಬ್ಯಾಟೆನ್ ಮರ್ತನೋ ಎಂಡ್ರನ್ ಮರ್ತನೋ ಅಥವಾ ಏನಾರ ಹೆಚ್ಚು ಕಮ್ಮಿ ಆಗೋಯ್ತು ಅಂತ ನಂಗೆ ಶಾಣೆ ದಿಗ್ಲು ಹೊತ್ತೈತೆ. ನನ್ನ ಮನೆದು ಯಾರು ನೀನು ನಿನ್ನ ಮಕ್ಳು ಉಳಿಬೇಕಾದ್ರ ನಿನ್ನ ನಂಬಿರೋ ನನ್ನ ಮಕ್ಳು ಉಳಿಬಾರ್ದೆ. ನನ್ನ ಒಡೆಯನ್ ಕಾಪಾಡು. ನನ್ನ ಒಡೆಯಂಗೆ ಏನೂ ಆಗ್ದಿರೋ ಹಾಗೆ ಹಟ್ಟಿ ಸೇರಿಸು ತಂದೆ. ಪಿರಾಣ ಹೋಗೋ ತನಕ ನೀನು ಸೇವೆ ಮಾಡ್ಕೊಂಡೇ ಇದ್ಬಿಡ್ತೀನಿ. ಕಾಪಾಡು ತಂದೆ. ಅಪ್ಪ ನೀನೇ ಗತಿ, ನೀನೇ ಮತಿ, ನೀನೇ ನನ್ನ ಪರಂಜ್ಯೋತಿ. ನೀನೇ ಕಾಪಾಡಬೇಕು ಕಣಪ್ಪ. ಅಪ್ಪ ಮಾದಪ್ಪ, ನಿನ್ನಪ್ಪಣೆ ಅರ್ಥವಾಯಿತು ತಂದೆ. ನಡೆದು ಕಾಲೆಲ್ಲ ಸೋತೋದ. ಒಂದು ಹೆಜ್ಜೆನೂ ಮುಂದಿಡಕ್ಕಾಗ್ತಾ ಇಲ್ಲ. ಅಪ್ಪ ಬಿಡ್ದಯ್ಯ, ನನಗೆ ಶಕ್ತಿ ಕೊಡಪ್ಪ. ನನ್ನ ಮಗಳನ್ನ ಹುಡುಕೋದಕ್ಕೆ ನನಗೆ ಶಕ್ತಿ ಕೊಡು. ಅವ್ವ ಶಂಕವ್ವ, ನನ್ನ ಕೂಗು ನಿನಗೆ ಕೇಳಿಸ್ತಾ ಇಲ್ವೇನವ್ವ? ಹಟ್ಟಿ ತುಂಬ ಅಪ್ಪಯ್ಯ ಅಪ್ಪಯ್ಯ ಅಂತ ಕೂಕೊಂಡು ಓಡಾಡ್ತಾ ಇದ್ದ ನನ್ನ ಮಗಳು ಎಲ್ಲ ಹೊಟ್ಟೋಗ್ಬಿಟ್ಟೆ ನನ್ನ ಕಂದ. ಎಲ್ಲಿ ಅಂತ ನಿನ್ನ ಹುಡುಕದವ? ಅಯ್ಯೋ ದೇವ್ರೇ, ಇಲ್ಲ ಇಲ್ಲ, ನನ್ನ ಜೀವ ಹೋಗೋ ಗಂಟ ನನ್ನ ಕಂದನ್ನು ಹುಡುಕ್ದೆ ನಾನು ಇಲ್ಲಿಂದ ಹೋಗಕ್ಕಿಲ್ಲ. ಸಂಗವ್ವ, ಸಂಗವ್ವ.
ಸಂಗಣೆ ಒಡಿಯಾ ನನ್ನ ಬುಟ್ಟಿ ಎಲ್ಲ ಹೋಗಿದ್ರಿ ಈ ದಿನ ಆಯ್ತು ಬರಕ್ಕೆ. ಈ ಒಂಟಿ ಕಾಡಿನಲ್ಲಿ ನಾನು ಒಂಟಿಯಾಗಿ ಹೆಂಗಿರ್ಲಿ ನಂಗೆ ಎಷ್ಟು ಭಯ ಆಯ್ತಿತ್ತು ಗೊತ್ತಾ ಸಂಗಣೆ. ನಾನು ನಿನ್ಬಿಟ್ಟು ಎಲ್ಲ ಹೋಗಿರೆ, ಏನೋ ದಾರಿ ತಪ್ಪೋತು, ಅದಕ್ಕೆ ಹೊಸಿ ತಡವಾಯ್ತು. ಯಾನೋ ಒಂದು ನೀವು ಸೇಮ್ ಆಗಿ ಬಂದ್ರಲ್ಲ ಅಷ್ಟೇ ಸಾಕು. ಮಾದಪ್ಪ 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 ನಾನು ಒಡೆಯನ್ನ ಜೋಕಿಯಾಗಿ ಹಟ್ಟಿ ಸೇರ್ಸಿದ್ಕೆ ನಾನು 2 ಕೈನ ಎತ್ ಮುಗಿತೀನಿ. ನನ್ನ ಒಡೆಯನ್ನು ಇನ್ಯಾವತ್ತೂ ದೂರ ಮಾಡಬೇಡ ಕಣಪ್ಪ. ಅಲ್ಲ ಒಡೆಯ, 3 ಹೊತ್ತು ಕಾಡಲ್ದು ನಿಮ್ಗ ದಾರಿ ತಪ್ಪಿದ ಹೆಂಗ? ಅದೇನೋ ಗೊತ್ತಿಲ್ಲ ಸಂಗಣೆ, ಇವತ್ತು ದಾರಿ ತಪ್ಪೋತು. ಬ್ಯಾಟೆ ಆಡೋಕ್ಕೆ ಮನಸ್ಸೇ ಬರ್ತಿಲ್ಲ. ಮನ್ಸಿನ ತುಂಬ ಅವ್ವಯ್ಯ ಅಪ್ಪಯ್ಯನೇ ತುಂಬ್ಕೊಂಡವ್ರೆ. ನನಗೂ ಒಡೆಯ ಯಾಕೋ ಅಪ್ಪಯ್ಯ ಬೋದ್ ಗೆಪ್ತಿಗೆ ಬರ್ತವನೆ. ಆಯ್ತು ಸಂಗಣೆ, ಅಪ್ಪಯ್ಯನ ಒಂದ್ಕಿತ ನೋಡ್ಕೊಂಡು ಬಂದ್ಬಿಡಮ್ಮ. ಆತು ಒಡೆಯ. ನೀನೇನು ಯೋಚನೆ ಮಾಡಬೇಡ ಬಾವ. ನಿನ್ನ ಮಗ ನೀಲೇಗೌಡನ್ನು ಅವ್ರೆಂಡ್ರು ಸಂಕವನ್ನು ಹುಡುಕಕ್ಕೆ 8 ದಿಕ್ಕಿಗೂ 8 ಜನ ಬೇಟೆಗಾರನ್ನ ಕಳ್ಸೀನಿ. ಹುಡುಕೊಂಬತ್ತಾರೆ, ನೀನೇನು ಚಿಂತೆ ಮಾಡಬೇಡ. ಸಮಾಧಾನ ಮಾಡ್ಕೋ ಬಾವ. ಪಾತಾಳದಲ್ಲಿ ಅಡಗಿದ್ರು ಹುಡುಕೊಂಡು ಕರ್ಕೊಂಡು ಬಂದು ಸದ್ಯದಲ್ಲೇ ನಿಮಗೆ ಸಿಹಿ ಸುದ್ದಿಯ ಕೊಡ್ತೀನಿ. ಇಂಥ ಇಳಿ ವಯಸ್ಸಿನಾಗೂ ನಮ್ಮ ಮಕ್ಕಳು ದೂರ ಆಗ್ಬಿಟ್ರೆ ಆಗೋ ಕಷ್ಟ ಯಾವ ನನ್ನ ಶತ್ರುಗಳಿಗೂ ಬರಬಾರ್ದಪ್ಪ, ಬರಬಾರ್ದು. ರಕ್ತ ಹಂಚ್ಕೊಂಡು ಹುಟ್ಟಿದ ಮಕ್ಕಳು ಎತ್ತವನ್ನೇ ದೂರ ಮಾಡ್ತಾರ, ಎತ್ತಪ್ಪನ್ನೇ ಧಿಕ್ಕರಿಸ್ತಾರ. 8 ವರ್ಷ ಸಾಕಿ ಸಲುವಿದ ಮಕ್ಕಳು ನಮ್ಮಿಂದ ದೂರ ಆಗ್ಬಿಟ್ರೆ ನಾವ್ ಏನ ಮಾಡೋದು? ಎತ್ಕಂಡ್ ಸಂಕಟನ ನಾವು ಯಾರ ಹತ್ರ ನಂಬಿ ಹೇಳ್ಕೊಳ್ಳೋದು? ಯಜಮಾನ, ನಾನು ನನ್ನ ನೀಲೇಗೌಡನ ಬಿಟ್ಟು ಒಂದಿನಾನು ಇದ್ದಿದ್ದಿಲ್ಲ. ಅವನು ಬಂದಿಲ್ಲ ಅಂದ್ರೆ ನಾನು ಜೀವ ಮಾಡ್ಕೊಂಡು ಇರಕ್ಕಿಲ್ಲ, ನಾನು ಇರಕ್ಕಿಲ್ಲ. ಬಿಡ್ತು ನಮ್ಮಿ, ಎಂತ ಮಾತು ಅಂತ ಆಡಿ. ನೀ ಸಮಾಧಾನ ಮಾಡ್ಕ. ಹುಟ್ತಾ ಕೂಸು, ಆಡ್ತಾ ಮಕ್ಕಳು ಬೆಳೀತಾ ರೇದವ್ರಾಗ್ಬಿಡ್ತಾರೆ. ತೋರಿಸು ಎದೆ ಮಟ್ಟಕ್ಕೆ ಬಂದು ನಿಂತ್ಕೊಂಡ್ಬಿಡ್ತಾರೆ. ಆಗ ನಮಗೆ ಖುಷಿ ಆಗ್ತದೆ ಕಣಬಿ. ನಮ್ಮ ಸಮಕ್ಕೆ ನಿಂತು ಬಿಟ್ರಲ್ಲ, ನಮ್ಗಿನ್ನೇನು ಚಿಂತೆ? ನಮ್ಮ ಕಷ್ಟನೆಲ್ಲ ಅವ್ರು ಹೊತ್ಕೋತಾರೆ ಅಂತ ನೆಮ್ಮದಿಯಾಗಿರ್ತೀವಿ, ಖುಷಿ ಪಡ್ತೀವಿ. ಆದರೆ ಅವ್ರ ಯೋಚನೆನೇ ಬೇರೆ ಇರ್ತೈತೆ ಕಣಮ್ಮಿ. ನಮಗೆ ರೆಕ್ಕೆ ಬಂದ್ಬಿಡ್ತು, ನಾವು ಹುಟ್ಟಿದ ಗೂಡು ಚಿಕ್ಕದಾತು ಅನ್ಕೊಂಡು ಪುರ್ರತ್ತ ಆರೋಗ್ಬಿಡ್ತಾರೆ ಕಣಮ್ಮಿ. ಇದೇ ಕಣಮ್ಮಿ
ಪ್ರಪಂಚದ ನೇಮ. ಆದರೆ ಈ ಹೊಟ್ಟೆ ಕಳ್ಳಿನ ಸಂಕಟನ ನಾವು ಯಾರಿಗಮ್ಮಿ ಹೇಳ್ಕೊಳ್ಳೋದು? ಸಮಾಧಾನ ಪಟ್ಕೋ ಬಾವ, ಸಮಾಧಾನ ಪಟ್ಕೋ. ಎತ್ತವ್ರಿಗೆ ಮಕ್ಕಳು ದೂರ ಆದರೆ ಸಂಕಟ ಆಗ್ತದೆ. ಈಗ ನನ್ನೇ ನೋಡಿ, ನನ್ನ ಮಗಳು, ಮುದ್ದಾದ ಮಗಳು ಸಿಗಲಾರದಕ್ಕೆ ಆಸೆ ಪಟ್ಟು ಆಸೆ ಭಾಸೆ ಆಗಿ ತನ್ನ ಜೀವನೇ ಕಳ್ಕೊಂಡು ಎತ್ತೋರ್ ತಪ್ಪು ಮಾಡಿದ್ರೆ ಅದ್ರ ಫಲ ಮಕ್ಕಳಿಗೆ ತರ್ತದೆ. ಮಕ್ಕಳೇ ಕೆಟ್ಟದ್ ಮಾಡಿದ್ರೆ ಎತ್ತೋರ್ಗೆ ಆ ಫಲ ತಟ್ಟೆ ಇರ್ತದ? ಲೇ ಕಾಳ, ನೀನು ಬಲು ಸಮಯ ಸಾಧಕ ಕಲ, ಸಕುನಿ ಇದ್ದಂಗೆ. ಈಗ ನಮ್ಮ ಪರಿಸ್ಥಿತಿನೂ ಹಂಗೆ ಆಗದೆ. ಏನು ಹೇಳ್ತಾರಲ್ಲ, ಹಳ್ಳಕ್ಕೆ ಬಿದ್ದವನಿಗೆ ಆಳ್ಗೊಂದು ಕಲ್ಲು ಅಂತ, ಹಂಗೆ ಏನೇನು ಹೇಳಿ ನಮ್ಮ ಮನಸ್ಸನ್ನ ನೋಯ್ತಿಯಲ್ಲ. ಥೂ, ನೀನ್ ಜನ್ಮಕ್ಕಿಷ್ಟು. ಏ ಕಾಳ, ಯಾವ ಹೊತ್ನಾಗಿ ಏನ್ ಮಾತಾಡ್ಬೇಕು ಅಂತ ತಿಳಿಯಕ್ಕಿಲ್ಲ ನಿಂಗೆ? ನಮ್ಮ ಮಗ ನೀಲೇಗೌಡ ನಮ್ ಬಿಟ್ಟು ದೂರ ಹೋಗವನೆ ಅಂತ ನಾವು ದುಃಖದಾಗಿದ್ರೆ ನೀನು ಮಗಳ ಸತ್ತು ಸುದ್ದಿ ಎತ್ತಿ ನಮ್ ಸಂತಕ್ಕೆ ತೆಳಕಾಗ್ತಿದ್ಯಲ್ಲ, ನಾಚಿಕೆ ಆಗಕ್ಕಿಲ್ಲ ನಿನ್ಗೆ? ಮನೆ ಆಳ, ನೀ ನನ್ ಬೆನ್ನ ಬಿತ್ತ ಅಮ್ಮನೆಲ್ಲ. ಅಯ್ಯೋ, ಈಗ ಕೇಳ್ತಾ ಇದ್ದೆಯಲ್ಲ ನೀನು ನನ್ನ ತಮ್ಮನ ಅಂತ. ನನ್ನ ಮಗಳು ಸತ್ತೋದಾಗ ಮರ್ತ್ಕೊಂಡ್ಬಿಟ್ಟಿದ್ರೆ ಸಂಬಂಧವಾ? ನನ್ನ ಮಗಳಿಗೆ ನಿನ್ನ ಮಗನ್ನ ಕೊಟ್ಟಿದ್ದೀರ, ಈ ಗತಿ ಬರ್ತಾ ಇತ್ತ. ಈಗ ಅನುಭವಿಸಿ. ಅದಲ್ಲ ಕಲ, ಸಂಕವ, ಅಯ್ಯೋ ದೇವ್ರೆ, ಎಲ್ಲಿದ್ದ ಹುಡುಕ್ಲಪ್ಪ ನನ್ನ ಕಂದನ? ಈ ಎಟ್ಟಿ ಮಂದಿ ಲಗ್ನ ಆದಾಗ ನನ್ನ ಕಂದನ ಹೆಂಗ್ ನೋಡ್ಕೋತೀನಿ ಅಂತ ಮಾತು ಕೊಟ್ಟಿದ್ರು. ಅವಳು ಭಾರನ ನಮಗ್ ಬಿಡಿ, ದಯಮಾಡಿ ಒಪ್ಕೊಳ್ಳಿ. ಈ ಜನ್ಮದಾಗೆ ಲಗ್ನ ಅಂತ ಆದ್ರೆ ಅದು ಸಂಖ್ಯೆನೆ, ಇಲ್ಲ ಅಂದ್ರೆ ಸನ್ಯಾಸಿಯಾಗಿ ಹೊಂಟೋಯ್ತೀನಿ ಅಂತ ಸಪ್ತ ಮಾಡೋನೆ. ನೀವಿಷ್ಟೆಲ್ಲ ಹೇಳಿದ್ಮೇಲೆ ನಾನು ಯಾವ ಬಾಯಿಂದ ಇಲ್ಲ ಅಂತ ಹೇಳಿ? ತಂಗ್ಯವ್ವ, ಏಳ್ನೋಳಾಗಿ ಬಂದಿದೀಯ, ಇನ್ನೂ ಬೆಳೆಬೇಕಾಗಿರೋಳು ನೀನು. ನಮ್ಮೆಲ್ಲರ ಕಣ್ಮುಂದೆ ಸಂತೋಷವಾಗಿ ಓಡಾಡ್ಕೊಂಡಿದ್ರೆ ಅಷ್ಟೇ ಸಾಕು ಕಂದ. ಅವ್ವ ಸಂಕವ, ಯಾಕವ್ವ ಹುಡ್ದೆ ಈ ಪಾಪಿ ಹೊಟ್ಟೆನಾಗೆ? ನಿಮ್ಮವ್ವ ಹೋದಾಗ್ಲೆ ನಾನು ನೀನು ಇಬ್ರು ಹೊಟ್ಟೋಗಿದ್ರ ಎಷ್ಟು ಚೆನ್ನಾಗಿರ್ತಿತ್ತು. ಅಯ್ಯೋ ದೇವ್ರೆ, ನನ್ನ ಕಂದ ಯಾವ ದಿಕ್ನಾಗಿದ್ದಾಳಪ್ಪ? ಎಲ್ಲಿಂದ ಹುಡ್ಕದಪ್ಪ ನಾನು? ಕೊಲ್ಲೋಕೆ ನೀವಿದ್ರೆ ಕಾಯೋಕ್ ನಾನಿದ್ದೀನಿ.
ಅಲ್ಲಿ ನೋಡ್ರಲ್ಲ ಮಹಾರಾಜರ ಮಕ್ಕಳು ಬರ್ತಾರಂತ ಯಾರ ನೀರ್ ತಂದ್ ಮಾಡ್ಗವ್ರೆ. ಅಡೋಯ್ ಏನ್ ಅದೃಷ್ಟ ನಮ್ದು, ನೀರ್ ಕೇಳಿದ್ರೆ ಎಂಡನೆ ಮಾಡ್ಗವನೆ ಭಗವಂತ. ಆಹಾ ಏನ್ ರುಚಿ, ಅಮೃತ ಅಮೃತ ಇದ್ದಂಗೈತೆ. ಭಗವಂತ ಇಟ್ಟಿರೋದಲ್ಲ ಕಳ್ಳ, ಯಾರ ಎಂಡ ಇಡ್ಸೋನ್ ಇಟ್ಟಿರ್ಬೇಕಲ್ಲ. ಯಾರು ಮಾಡ್ಕೋದ್ರೆ ನಮ್ಗೆಂದ, ದೇವ್ರು ಮಾಡ್ಕವ್ರೆ ನಾವು ಕುಡಿಯೋದೇ. ನಿಂಗ್ ಬೇಕೋ ಬಿಡುವಲ್ಲ? ಬೇಕು ಬೇಕು ಮತ್ತೆ ಬರಲ್ಲ. ಹೂ ಕಂಡ್ರಲ್ಲ, ದಿಟ್ಟುವಾಗ್ಲಿದ ಅಮೃತನೇ ಕಂಡ್ರಲ್ಲ. ಕುಡಿರಲ್ಲ ಕುಡಿರಲ್ಲ. ತಂದೆ ಮಹದೇಶ್ವರ, ನಿನ್ನಪ್ಪಣೆಯಂತೆ ಎಲ್ಲವೂ ನಡೆಯುತ್ತಿದೆ. ಶರಣು ಶರಣಾರ್ಥಿ ತಂದೆ. ಇದ್ಯಾರ ಈ ದೊಡ್ಡ ಕಾಡಿನಲ್ಲಿ ಒಂಟಿಯಾಗಿ ನಡ್ಕೊಂಡು ಬರ್ತಾವ್ರಲ್ಲ? ಆ ಜಾಳ್ಗೆ ನೋಡಿದ್ರೆ ನಮ್ಮ ಅಪ್ಪ ಹಿಂದೆ ಅಂತ ಅನ್ಸ್ತೈತೆ. ಅಪ್ಪಯ್ಯನೇ? ಅಪ್ಪಯ್ಯ ಅಪ್ಪಯ್ಯ ಮಗಳೇ, ಸಿಕ್ಕದ? ಸಂದಕ್ಕಿದ್ಯೇನವ? ಹ್ಞೂ ಅಪ್ಪಯ್ಯ, ಸಂದಾಕಿವ್ನಿ. ನೀ ಸಂದಾಕಿದ್ಯಾ? ಹೂನಪ್ಪ, ಸಂದಕ್ಕಿವ್ನಿ. ಅದೇನ್ ಸಂದಾಕಿದ್ಯಾ ನೋಡು, ಕೈ ಕಾಲೆಲ್ಲ ಎಷ್ಟ್ ಸ್ವರ್ಗ ಹೋಗೈತೆ. ಹಟ್ಟಿಲ್ ಹಿಟ್ಟು ಆಯ್ತೋ ಇಲ್ವೋ? ವಯಸ್ಸಾಯ್ತಲ್ಲ ಮಗಳ, ಹಟ್ಟಿಲಿರೋ ಒಂಟಿ ಜೀವ ಇನ್ ಹೆಂಗಿರ್ತದವ? ಕಾಡಲ್ಲಿರೋ ಒಂಟಿ ಮರ ಯಾವ ಮಳೆಗಾಲಕ್ಕೆ ಮುರ್ಕೊಂಡ್ ಬೀಳ್ತದೋ ಯಾರಿಗ್ ಗೊತ್ತು. ಅಪ್ಪಯ್ಯ, ಏನ್ ಮಾತು ಅಂತ ಆಡ್ತಿದ್ದಿ? ನಂದಂಗಿರ್ಲವ, ಹಟ್ಟಿ ಬಿಟ್ಟು ಪೋಡ್ ಬಿಟ್ಟು ಇಷ್ಟು ದೊಡ್ಡ ಕಾಡಲ್ಲಿ ಈ ಒಂಟಿ ಗುಡ್ಲಾಕೊಂಡು ಬದುಕೊಂತ ಹಣೆ ಬರ ನಿನಗೆ ಯಾಕವ ಬಂತು? ಅಪ್ಪಯ್ಯ, ಈ ಇಸ್ಯಲ್ಲ ಬಿಡು, ಆಮ್ಯಾಕ್ ಮಾತಾಡುಮ್ಮ. ಮೊದಲನೇ ಕಿತ್ತ ಹಟ್ಟಿಗೆ ನನ್ನನ್ನು ನೋಡೋಣ ಅಂತ ಬಂದಿದ್ಯಾ. ಸಿಹಿ ಮಾಡ್ಕೊಡ್ತೀನಿ, ಉಣ್ಣು, ಆಮ್ಯಾಕ್ ಮಾತಾಡುಮ್ಮ.
ಅವ್ವ ಈ ಅಪ್ಪಯ್ಯ ಇದ್ದು ತುಂಬ ದಟ್ಟಿ ಸೊಸೆಯಾಗಿದ್ದು ಈ ಕಾಡ್ಲಿ ಒಂಟಿ ಪೋಡ್ಲಿ ಒಪ್ಪಟ್ಟಿಯಾಗಿರೋ ಹಣೆ ಬರ ನಿನಗೆ ಬರ್ಬೇಕಾ ಮಗಳೇ? ಈ ಕಗ್ಗಾಡಲ್ಲಿ ನಿಂಗೇನಾರ ಹೆಚ್ಚು ಕಮ್ಮಿ ಆದ್ರ ನೋಡ್ಕೊಳ್ಳೋದಕ್ಕೆ ಒಂದು ಅರ್ಪಿಳನೇ ಇಲ್ವಲ್ಲ ತಾಯಿ. ನೀನ್ ನೋಡ್ತಾ ಇದ್ರೆ ನಂಗೆ ಸಾನೆ ಸಂಕಟ ಆಗ್ತದೆ ಮಗಳ. ನಾನ ಹಟ್ಟಿ ಬಿಟ್ಟು ಆಚೆಗೆ ಬಂದೆ ಅಪ್ಪಯ್ಯ. ಒತ್ತಾರೆ ಎದ್ದು ಬಂಜೆ ಮುಖ ನೋಡಬಾರ್ದು ಅಂತ ಅವರೇ ಹಟ್ಟಿ ಬಿಟ್ಟು ಆಚೆ ಕಟ್ಬಿಟ್ರು. ನಾ ಯಾನ ಮಾಡಲಿ? ಅದು ಯಾಕಂಗಾಡೋರು? ನಿಂಗೇನು ವಯಸ್ಸಾಗದ? ಏನು ಮುದುಕಿ ಆಗೋದಾ? ಇನ್ನು ಚಿಕ್ಕ ವಯಸ್ಸು, ಮಕ್ಕಳಾಗ್ತವ. ಯಾರೇನಾರ ಅನ್ಲಿ, ನೀ ಚಿಂತೆ ಮಾಡಬೇಡ ಕೂಸೆ. ನೀನು ಇವತ್ತಲ್ಲ ನಾಳೆ ತಾಯಿ ಆಗಿ ಆಗ್ತೀಯನ್ನ ನಂಬಿಕೆ ನನ್ಗದ. ಅಪ್ಪಯ್ಯ, ಅದೇ ನಂಬಿಕೆಲಿ ನಾನು ನನ್ನ ಒಡೆಯ ಉಸಿರಾಡ್ತಿದ್ದೀವಿ. ಅದು ಸರಿ ಕಣವ. ನಿಮ್ಮ ನಟ್ಟಿಯಿಂದ ಆಚೆಗೆ ಹಾಕಿದ್ಮೇಲೆ ನಮ್ಮ ಪೋಡಿಗೆ ಬಂದ್ಬಿಡೋದಲ್ವಾ ಮಗಳೇ? ನೀವು ಹಿಂಗೆ ಮಾಡ್ಬೋದಾ? ನನಗೂ ಹಾಗೆ ಅನಿಸ್ತು ಅಪ್ಪಯ್ಯ. ಆದರೆ ಕೆಟ್ಟ ಮ್ಯಾಕೆ ತವ್ರಟ್ಟಿಗೆ ಹೋಗ್ಬಾರ್ದು, ಗುಡಿಸ್ಲು ಮಾಡ್ಕೊಂಡು ನೆಮ್ಮದಿಯಾಗಿರುಮ್ಮ ಅಂತ ಒಡೆಯ ಹೇಳಿದ್ರು. ಅದಕ್ಕೆ ನಾನು ಸುಮ್ಮನಾದೆ. ಸಂಕವ, ನೀವು ಮಾಡಿದ್ದು ತೆಪ್ಪು ಕಣವ. ಈ ಅಪ್ಪಯ್ಯ ಇದ್ದು ಕಷ್ಟ ಕಾಲಕ್ಕೆ ಇಲ್ದಂಗೆ ಆಯ್ತಲ್ಲವ. ಅಪ್ಪಯ್ಯ, ಅಷ್ಟಕ್ಕೂ ಆಗೋದ್ ಕೆಲ್ಸಕ್ಕೆ ಯಾಕೆ ಇಟ್ಟು ಬ್ಯಾಸ್ರ? ನಾವಿಲ್ಲಿ ಸಂದಾಕೆ ಇದ್ದೀವಿ. ದೂರದಿಂದ ನಡೆದು ದಂಡವಾಗಿ ಬಂದಿದ್ಯಾ, ಉಣ್ಣಕ್ಕಿಕ್ತೀನಿ ಬಾ. ನೀಲೇಗೌಡನ ಬರಲಿ ಇರವ, ಎಲ್ಲ ಒಟ್ಟಾಗಿ ಕುಂತು ಉಣ್ಣಮ್ಮ. ನನಗೀಗ ಸಾನೆ ಆಯಾಸ ಆಗ್ಬಿಟ್ಟೈತೆ ತಾಯಿ. ನಾನು ಒಂದು ಗಳಿಗೆ ಮಲ್ಕತ್ತೀನಿ ತಾಯಿ. ಆತಪ್ಪಯ್ಯ, ಅವ್ರು ಬಂದ್ಮ್ಯಾಕೆ ಏಳಿಸ್ತೀನಿ. ನೀವು ಒಳಗೆ ಬಂದು ಸುಧಾರಿಸ್ಕೊಳ್ಳಿ. ಆ ಮನೆ ನನ್ನ ಮಕ್ಕಳು ಹುಡುಕೊಂಬತ್ತೀನಿ ಅಂತ ಹೋದವರು ಪತ್ತಾನೇ ಇಲ್ವಲ್ಲೋ? ಹೋಗಿದ್ದ ಕೆಲಸ ಹಣ್ಣೋ ಕಾಯೋ? ಆ ಕುಡುಕ್ ನನ್ನ ಮಕ್ಕಳು ಎಲ್ಲಿ ಕುಡುಕ್ ಬಿದ್ದವ್ರೋ ಏನೋ. ಅಣ್ಣಯ್, ಈ ವಿಚಾರದಾಗೆ ನೀನೊಂದು ಕಿತ ಯೋಚನೆ ಮಾಡಬೇಕಿತ್ತು. ಈ ಕಾಳೆಯ ಒಂದು ಹೆಜ್ಜೆ ಮುಂದೆ ಇಟ್ಬಿಟ್ರೆ ಹಿಂದಕ್ಕಿಡೋ ಮಗ ಅಲ್ಲ. ಒಂದು ಅವನಿರಬೇಕು, ಇಲ್ಲ ನಾನಿರಬೇಕು. ಹೋಗಿ ನೀನೇ ನೋಡ್ಕೊಂಡು ಬಾವು. ಯಪ್ಪ, ನಾನು ಅದು ಈ ದಟ್ ಕಾಡಿನಲ್ಲಿ, ಅದು ಆ ಕಳ್ಳನ ಮಕ್ಳ ಜೊತೆ. ಅಣ್ಣಯ್, ನನಗೆ ತೊಡೆ ನಡುಕ್ತವೆ. ಗುಂಡೆ ಅದ ಕೊಡ್ಲಾ? ಎಲ್ಲಣ್ಣ, ಎಲ್ಲಿಟ್ಟಿದ್ಯಣ್ಣ? ನನ್ನ ಮಗನೇ. ಸಂಕೇಣೆ, ಸಂಕೇಣೆ. ಒಡಿಯಾ, ಒಡಿಯಾ, ಅಪ್ಪಯ್ಯ ಬಂದವ್ರೆ. ಏನೋ ಮಾವಯ್ಯ ಬಂದವ್ರ? ಎಲ್ಲಾರ? ಒಳಗೆ ಸುಧಾರಿಸ್ಕೊತವ್ರೆ. ಶಾನೆ ದೂರದಿಂದ ನಡ್ಕೊಂಡು ಬಂದ್ರಲ್ಲ, ದಣವಾಗೈತೆ. ಓಹ್, ಸಂತೋಷ ಆಯ್ತು. ಉಣ್ಣಕ್ಕೆ ಇಕ್ಕಿದ್ಯಾ? ಇಲ್ಲ ಒಡಿಯಾ, ನೀವು ಬರ್ಲಿ ಅಂತ ಕಾಯ್ತಾ ಇದ್ದೋ. ನೀವು ಬಂದ್ಮ್ಯಾಕೆ ಹೊಟ್ಟಿಗುಣ್ಣಮ್ಮ ಅಂದ್ರು. ಒಡಿಯಾ, ಅಪ್ಪಯ್ಯ ನಮ್ಮನ್ನು ಹುಡ್ಕೊಂಡು ಹಟ್ಟಿಗೆ ಹೋಗವ್ರೆ. ಅಲ್ಲಿ ಅತ್ತಿಗೆವ್ವ ಅವಮಾನ ಮಾಡಿ ಕಳ್ಸವ್ರೆ. ಮನಸ್ರ ಅವರು ರಾಕ್ಷಸಿರು, ಮನ್ಸತ್ವನೇ ಇಲ್ಲ ಅವ್ರಿಗ. ನಾವು ಹಟ್ಟಿಲಿಲ್ಲ ಅಂತ ಗೊತ್ತಾದ್ಮ್ಯಾಕೆ ಎಲ್ಲೋದ್ವೋ ಯಾನಾದ್ವೋ ಅನ್ನೋ ದಿಗ್ಲಲ್ಲಿ ಕಾಡಲ್ದು ಕಡೆಗೆ ಹಣ್ಣಾಗಿ ಇಲ್ಲಿಗೆ ಬಂದವ್ರೆ ಒಡಿಯ. ಇಟ್ ದೊಡ್ಡ ಅಡವಿಲಿ ನಾವು ಒಂಟಿ ಪೋಡ್ ಮಾಡ್ಕೊಂಡಿರೋದು ನೋಡಿ ಸ್ಯಾನೆ ನೊಂದ್ಕೊಂಡವ್ರೆ ಒಡಿಯ. ಸಂಕವ, ಅಪ್ಪಯ್ಯ ಎಚ್ಚರಾದ್ರೂ ಅನ್ಸ್ತದ, ಬನ್ನಿ. ಅಲ್ಲ ಅಪ್ಪಯ್ಯ, ಸುಧಾಸ್ಕತೀನಿ ಅಂತ ಹೇಳಿ ಈಟ್ ಬೇಗ ಎದ್ಬಿಟ್ಟೆ. ಓ ನೀಲೇಗೌಡ, ಯಾವಾಗ ಬಂದ್ರಿ? ಮಧ್ಯಾಹ್ನವೇ ಬಂದೆ ಕಣಪ್ಪ. ಸಣ್ಣಾಗಿದ್ದೀರಾ? ಏನು ಹೇಳಪ್ಪ, ನಾನು ಸಂದವ. ಹಾಂ, ಆ ಶಿವ ನಿಮಗೆ ಬಹು ಕಷ್ಟ ಕೊಟ್ಬಿಟ್ಟ ಕಣಪ್ಪ. ಅಯ್ಯೋ, ಇದ್ಯಾಕೆ ಹಿಂಗೆ ಅಂದ್ಬಿಟ್ರಿ ಮಾವಯ್ಯ? ನಾವಾಗಿ ಇಷ್ಟಪಟ್ಟು ಆರಿಸ್ಕೊಂಡು ಬದುಕನ ಕಷ್ಟ ಅಂದ್ಕೊಂಡ್ಬಿಟ್ರೆ ಬಾಲಾಟ ಮಾಡೋದು ಹೆಂಗೆ ಮಾವಯ್ಯ? ನೀಲೇಗೌಡ, ನಿಮ್ಮ ವಿಶ್ವಾಸಕ್ಕೆ ಮೆಚ್ಚಿದೆ ಕಣಪ್ಪ. ಈ ಕಗ್ಗಾಡಲ್ಲಿ ಒಂಟಿ ಪೋಡಲ್ಲಿ ಹೆಜ್ಜೆ ಹೆಜ್ಜೆಗೂ ಭಯ ಆತಂಕ. ನೀವಿಬ್ರು ಹೆಂಗ್ ಬದುಕ್ತಿರೋ ಏನೋ. ಜಗತ್ನೇ ಕಾಯೋ ಆ ನನ್ನ ಮಾದಪ್ಪಂಗೆ ನಮ್ಮನ್ನು ಕಾಯೋದು ಕಷ್ಟವೇ ಅಪ್ಪಯ್ಯ. ನೀವೇ ಹೇಳ್ತಿದ್ರಿ ದಿಕ್ಕಿಲ್ಲದವ್ರಿಗೆ ದ್ಯಾವ್ರೇ ದಿಕ್ಕು ಅಂತ, ನೆಪ್ಪಿಲ್ವೇ? ಮಾವಯ್ಯ, ನೀವು ಹಟ್ಟಿಗೆ ಹೋಗಿದ್ರಂತ ನಿಮ್ಗೆ
ಅದಕ್ಕೆ ಅವ್ವ ಅವಮಾನ ಮಾಡಿದ್ಲು ಅಂತ ಕೇಳಿ ಸ್ಯಾನೆ ಬೇಸರ ಆಯ್ತು ಮಾವಯ್ಯ. ಅವಳು ಮಾತ್ಗ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ, ಸಮಸ್ಬಿಡು ಮಾವಯ್ಯ. ಇರಲಿ ಬಿಡು ನಿಲೇಗೌಡ, ಸಣ್ಣ ಜನ ಆಡೋ ಸಣ್ಣ ಮಾತಿಗೆ ಮನಸ್ಸು ಚಿಕ್ಕದು ಮಾಡ್ಕೊಂಡ್ರೆ ಬಾಡಾಟ ಮಾಡೋಕ್ಕಾದತ್ತ? ನಿಲೇಗೌಡ, ನೀವಿಲ್ಲಿ ಒಬ್ಬಂಟೆಗಿರೋದ್ಕಿಂತ ನೀವು ಯಾಕೆ ನಮ್ಮ ಪೋಡಿಗೆ ಬಂದಿರಬಾರ್ದು? ಅಯ್ಯೋ ಮಾವಯ್ಯ, ಅಲ್ಲಿ ನೀವು ಒಬ್ಬರೇ ಇದ್ದೀರಾ, ನಿಮಗೇನು ಬಂದ್ವೆ ಬಳಗುವೆ, ನೀವೇ ಇಲ್ಲಿ ಬಂದು ನಮ್ಮ ಜೊತೆ ಇದ್ಬಿಡಿ. ಹ್ಞೂ ಅಪ್ಪಯ್ಯ, ಒಡೆಯ ಹೇಳ್ತಾ ಇರೋದು ಸರಿಯಾಗಿ ಐತೆ. ನೀವು ನಮ್ಮ ಕೂಡ ಬಂದ್ಬಿಡಿ. ನೀವಿಲ್ಲಿದ್ರ ನಂಗೆ 100 ಆನೆ ಬಲ ಬಂದಂಗೆ ಆಯ್ತದೆ. ನೀಲೇಗೌಡ, ಇಷ್ಟೆಲ್ಲ ಆದರೂ ನೀವು ಸಂಕವ ನನ್ನಿಂದ ವಿಷಯ ಮುಚ್ಚಿಟ್ರಲ್ಲ, ನಂಗೆ ಸಾನೆ ಬೇಸರ ಆಯಿತು ಕಣಪ್ಪ. ನಾನು ಬದುಕಿದ್ದು ನನ್ನ ಮಗಳು ಇಷ್ಟೆಲ್ಲ ಕಷ್ಟಪಡಂಗೆ ಆಯ್ತಲ್ಲಪ್ಪ. ಇನ್ನು ಮುಂದೇನಾದರೂ ನೀವಿಬ್ರು ಚೆನ್ನಾಗಿ ಬಾಳ್ಬೇಕು ಕಣಪ್ಪ. ಮಾವಯ್ಯ, ಇಷ್ಟಂದ್ರಲ್ವಾ, ಅದ ನಮಗೆ ಶಕ್ತಿ. ನಾವು ಸಂದಾಗಿರ್ತೀವಿ, ನಿಮ್ಮ ಆಶೀರ್ವಾದ ಹೊಂದಿರಲಿ. ಅಪ್ಪಯ್ಯ, ನಿನ್ನ ಮಗಳಾಗಿ ಹುಟ್ಟಿದ ನಾನು ಸ್ಯಾನೆ ಪುಣ್ಯ ಮಾಡಿದ್ದೆ. ನಾನು ಅಷ್ಟೇ ಕಣವ, ನಿನ್ನಂಥ ಮಗಳಿಗೆ ಜನ್ಮ ಕೊಡೋದಕ್ಕೆ ಬಹು ಪುಣ್ಯ ಮಾಡಿದ್ದೆ. ಆದ್ರೆ ನಿಮ್ಮ ಸಂಸಾರ ಆನಂದ ನೋಡೋ ಭಾಗ್ಯ ನೀನು ಎತ್ತವಂಗೆ ಇಲ್ವಲ್ಲ ಅನ್ನೋದೊಂದೇ ಬೇಸರ ಕಣವ. ಅಪ್ಪಯ್ಯ, ಅವ್ವನ ನೆನ್ಸ್ಕೊಳ್ದಿರೋ ದಿನ ನಿನ್ನ ಜೀವನದಾಗೆ ಆಯ್ತಾ? ಇಲ್ಲ ಕಣವ. ಆವಿಸಿ ಬಿಡಿ, ಬೇಸರ ಪಟ್ಕೋಬೇಡಿ, ಹಣ್ಣು ತಗೊಳ್ಳಿ. ಅವಯ್ಯ, ಅವಯ್ಯ, ಚೆನ್ನಾಗಿರೋ ಮಗ. ಚೆನ್ನಾಗಿರೋ ಮಗ. ಸಂದಾಗಿದ್ದೀರಾ? ಹೆಂಗಿದೀಯ ಮಗ ನೀನು? ನಾ ಸಂದಾಗಿವ್ನಿ, ನೀವು ಹೆಂಗಿದ್ದೀರ? ನೋಡು ಮಗ, ಹಿಂಗಿದ್ದೀವಿ. ಅಪ್ಪಯ್ಯ, ಅವಯ್ಯ, ನಾ ಈ ಪೋಡ್ಲಿದ್ರು ಯಾವಾಗಲೂ ನಿಮ್ಮದೇ ಜ್ಞಾನ. ನಿಮ್ಮನ್ನ ನೋಡಬೇಕು, ಮಾತಾಡಬೇಕು ಅನಿಸ್ತಾ ಇರ್ತದೆ. ನಮ್ಮನ್ನು ನೋಡಬೇಕು ಅನ್ಸಿದ್ರೆ ಕಡ್ದು ಬಂದ್ಬಿಡ್ಬೇಕಲ್ವೇ? ಬರಬೇಕು ಅಂತ ಅಂದ್ಕೊಳ್ತಿದ್ದೆ ಅಪ್ಪಯ್ಯ. ಆದ್ರೆ ಒಂದು ಹೆಜ್ಜೆ ಇಡೋಕ್ಕೂ ಮನ್ಸು ಬರ್ತಿರ್ಲಿಲ್ಲ. ನಾ ಹುಟ್ಟಿದ ಹಟ್ಟಿಲಿ ನನಗಾದ ಅವಮಾನ ನಾನು ತಡಿತಿತ್ತು ಅಪ್ಪಯ್ಯ. ಅಳಬೇಡ ಕಂದ, ಅಳಬೇಡ. ನೀ ಹುಟ್ಟಿ ಬೆಳೆದ ಅಟ್ಟಿಗೆ ಬರೋದಕ್ಕೆ ಯಾಕೆ ಹಿಂಜರಿಕೆ? ನಿನ್ನ ಯಾರಾದ್ರೂ ಏನಾರು ಅಂತಾರ ಅಂತನ? ಹೆತ್ತವ್ರು ನಾವು ಇನ್ನೂ ಬದುಕಿಬೇಕಲ್ಲ. ಹೋಗನಪ್ಪ, ನಮ್ಮ ಜೀವ ಇರೋ ಗಂಟ ನೀ ಬತ್ತಿರ್ಬೇಕು ಕಣೋ. ಕುಸೆ, ಅಟ್ಟಿನಾಗೆ ಸಂಕವ ಇಲ್ವೇ? ಓ ಅಪ್ಪಯ್ಯ, ಸಂಕೇಣ ಅವ್ರ ಅಪ್ಪಯ್ಯ ಬಂದವ್ರೆ, ಕರಿತೀನಿ. ಅಯ್ಯಯ್ಯೋ, ಬೇಡಕ್ಕಪ್ಪೋಹಿ. ಯಾವ ಮಕ ಹೊತ್ಕೊಂಡು ಅವ್ರ ಕೋಟೆ ಮಾತಾಡವ ಹೇಳು? ಮಗಳನ್ನ ಪ್ರೀತಿಯಿಂದ ಸಾಕಿ ಬಾಳ್ವೆ ಮಾಡಲಿ ಅಂತ ನಮ್ಮ ಅಟ್ಟಿಗೆ ಕಳಿಸಿದ್ರು. ನಾವೇನು ಮಾಡಿದ್ವಿ? ಮಗಳು ಅಳಿನ ನಮ್ಮ ಅಟ್ಟಿಯಿಂದ ಆಚೆಗೆ ಹಾಕಿದ್ವಿ. ಈಗ ಯಾವ ಮಕ ಹೊತ್ಕೊಂಡು ಅವ್ರ ತವ ಮಾತಾಡಬೇಕು ಮಗ? ಅವ್ರೇನು ಅಂದ್ಕೊಳಕಿಲ್ಲ ಬಾವ. ಓ, ನಿನ್ಗಿದೆಲ್ಲ ಅರ್ಥ ಆಗಕ್ಕಿಲ್ಲ ಕಣಪ್ಪ. ಬೇಡ ಅನ್ನಲ್ಲ, ಬಿಟ್ಬಿಡು ಅಲ್ಲಿಗೆ. ಅವ್ವ, ಅಪ್ಪಯ್ಯ, ನಾ ಹಟ್ಟಿ ಬಿಟ್ಟು ಬರೋವಾಗ ಸ್ಯಾನೆ ಹೊರಟಾಗಿ ಮಾತಾಡಿ ನಿಮ್ಗಳ ಮನ್ಸು ನೋಯಿಸ್ಬಿಟ್ಟೆ. ನಾನು ಸಂಸ್ಬಿಡಿ ಅವ್ವ, ಸಂಸ್ಬಿಡಿ ಅಪ್ಪಯ್ಯ. ನೋಡು ಮಗ, ನೀನು ಅರ್ಥ ಮಾಡ್ಕೊಂಡು ನಿನ್ನ ಮನಸ್ಸನ್ನ ಸುದ್ದಿ ಮಾಡ್ಕೊಂಡಲ್ಲ, ಹಾಟ್ ಸಾಕು ಬಿಡಪ್ಪ. ಬೇಸರ ಮಾಡ್ಕೋಬೇಡ ನೀನು. ಅಪ್ಪಯ್ಯ, ಅವೋ, ನೀವು ಆಡ್ ದೂರದಿಂದ ಇಲ್ಲಿ ಗಂಟ ಕಾಡು ದಾರಿಯಾಗೆ ನಂಗೋಸ್ಕರ ನಡ್ಕೊಂಡು ಬಂದಿರಲ್ಲ,
ಏನಾರ ಆಗಿದ್ರ ನಾನು ಏನು ಮಾಡಲಿ? ಅವಯ್ಯ ಅಪ್ಪಯ್ಯ, ನಿಮ್ಮ ಋಣನ ನಾನು ಈ ಜನ್ಮದಲ್ಲಿ ತೀರ್ಸಕ್ಕಾಗಕ್ಕಿಲ್ಲ. ನಿಮ್ಮ ಹೊಟ್ಟೆಯಾಗಿ ಹುಟ್ಟಿದ್ದೆ ನಾನು ಪುಣ್ಯ ಕಣವ್ವ, ಪುಣ್ಯ. ಮಗ ಅಳ್ಬೇಡ ಕಣ್ಮಗ, ಅಳ್ಬೇಡ. ನೀನು ಎಲ್ಲೇ ಇದ್ರೂ ಸಂತೋಷವಾಗಿರ್ಬೇಕು ಮಗ. ಹೌದು ಕಣ್ಮಗ, ನಮಗೆ ಬೇಕಾಗಿರೋದು ಅಷ್ಟೇ. ಸಂಕಣ್ಣಿ ಏನಾದರೂ ಸಿಹಿ ಸುದ್ದಿ ಕೊಟ್ಟಿದ್ದಾಳೆ ಹೆಂಗೆ? ಇಲ್ಲ ಕಣವ್ವ, ಸಂಕಣ್ಣಗೆ ಅದೇ ಚಿಂತೆ ಆಗ್ಬಿಟ್ಟದೆ. ನಾನು ಅವಳ ನೋಡಿದ್ರೆ ಸ್ಯಾನ ಬೇಸರ ಆಯ್ತದೆ. ಹೋಗ್ಲಿ ಬಿಡು ಮಗ, ಆ ಶಿವನಿಚ್ಛೆ ಏನಾಯ್ತೋ ಹಂಗೆ ಆಯ್ತದೆ. ನಮ್ಮ ಸಂಕಣ್ಣಗೆ ದೂರದ ಫಲ ಅನಿಸ್ತತೆ. ಓಸಿ ತಡ ಆಗ್ಬೋದು ಆಟಯ್ಯ. ಮಗ ನೀಲೇಗೌಡ, ನನ್ನ ತಾಯಿ ಸಂಕವನ್ನ ಸಂದಾಗ ನೋಡ್ಕೋಬೇಕು ಮಗ. ಆ ಮಗಿಗೊಂದು ಕೂಸು ಹುಟ್ಟಾಗಂಟ ಅವಳಿಗೆ ನೀನು ಕೂಸು, ನಿನಗೆ ಅವಳು ಕೂಸು. ಇದೇ ಕಣಪ್ಪ ಬಾಳಾಟದ ಮರ್ಮ. ನೀಲ, ನಮ್ಮ ಸಂಕಣ್ಣೆ ಇಡೀ ಕಾಡಿಗೆ ಸುಂದ್ರಿ ಕಣಪ್ಪ. ಅವಳನ್ನ ಕಣ್ಣಿಟ್ಕೊಂಡು ನೋಡ್ಕೋಬೇಕು. ದುಂಡಿ ಬಂದು ಕ್ಯಾಮೆ ಆಯ್ತಲ್ಲ, ಮಗನು ನೋಡಿದ್ದಾಯ್ತಲ್ಲ. ಹಾಂ, ಕತ್ಲಾಗೋಕೆ ಮುಂಚೆ ಅಟ್ಟಿ ಸರ್ಕೊಂಬ ನಡಿ. ಅಪ್ಪಯ್ಯ, ಅಪರೂಪಕ್ಕೆ ಬಂದಿರಿ. ಒಂದು 3 ದಿನ ಇದ್ದು ನಮ್ಮ ಬಾಲಾಟ ನೋಡಿ ಆಶೀರ್ವಾದ ಮಾಡಿ ಹೋಗೋ. ಮಗ, ನಾವು ಯಾರಿಗೂ ಹೇಳ್ದೆ ಕೇಳ್ದೆ ಬಂದ್ಬಿಟ್ಟಿದ್ದೀವಿ. ನಮ್ಮ ಅಟ್ಟಿ ಮಂದಿ ಗಾಬರಿ ಆಗ್ಬಿಡ್ತಾರೆ ಕಣಪ್ಪ. ನಮ್ಮನ್ನು ತಡಿಬೇಡ, ನಾವು ಓಟ್ ಬರ್ತೀವಿ ಕಣಪ್ಪ. ಏ ಅಪ್ಪಯ್ಯ, ಇದೆಲ್ಲ ಹಠ ಆತಲ್ಲ ನಿಂದು. ಸರಿ ನಡಿ, ನಾನೇ ಬಿಟ್ಟು ಬರ್ತೀನಿ. ಬೇಡ ಮಗ, ಬೇಡ. ಒಂಟಿ ಪೋಡು ನಾವೇ ಹೋಯ್ತೀವಿ. ಇನ್ನೊಂದು ಕಿತ ಬರ್ತೀವಿ ಬಿಡು. ಬರ್ತೀವಿ ನಡಿಯಮ್ಮ ಮಗ. ಅಪ್ಪಯ್ಯ, ಒಡಿಯ ಒಡಿಯ ಒಡಿಯ, ಏನಾಯ್ತು ಒಡಿಯ, ಏನಾಯ್ತು? ಯಾಕಪ್ಪ ನೀಲೇಗೌಡ, ಏನಾಯ್ತು? ಯಾಕಂತ ಕೂಕೊಂಡೆ? ನನ್ನ ಕನ್ಸ್ ಬಿತ್ತ? ಏನಾಯ್ತು ಒಡಿಯ, ಏನದು? ಏನಿಲ್ಲ ಬಿಡು. ದೇವ್ರ ಜ್ಞಾನ ಮಾಡ್ಕೊಂಡ್ ಮಲ್ಕೊಳಪ್ಪ, ನಿದ್ದೆ ಬರ್ತದ. ಒಡಿಯ, ಯಾನು ಯೋಚನೆ ಮಾಡಬೇಡಿ, ಮನೆ ಕಡಿ. ಸರಿ, ನೀ ಮಲ್ಕೊಳ್ಳಿ ಮಾವಯ್ಯ. ಬನ್ನ ಬನ್ನ ನನ್ ಕೂಸು ನೀಲನ್ ಕರ್ಕೊ ಬಂದ. ಎಲ್ಲವನೇ? ಬತ್ತಾನೆ ಕಣಮ್ಮಿ, ಬತ್ತಾನೆ. ನೀಲ ಬತ್ತಾನೆ. ನೀ ಸಮಾಧಾನ ಮಾಡ್ಕೊ. ತಕ್ಕ ನೀರಾದರೂ ಕುಡಿಯಮ್ಮಿ. ಕುಡಿ. ಯಾಕೆ ನಾ ಕೂಸು ಬಂದಿಲ್ಲ? ನಾನು ಹೇಳಿದ್ನಲ್ಲಮ್ಮಿ, ಬಂದೇ ಬರ್ತಾನೆ. ನೀ ಆಯಾಸ ಮಾಡ್ಕೋಬೇಡ. ನೀ ಹೇಳಿದ್ದೆ ಆತು, ಅವ ಬರ್ಲಿಲ್ಲ, ನಾನು ನೋಡ್ಲಿಲ್ಲ. ಶಿವ, ಏನಪ್ಪ ನಿನ್ ಲೀಲೆ? ನನ್ನ ಕಣ್ಣು ಮುಚ್ಚೋದಾಗೆ ನನ್ನ ಕೂಸನ್ ನೋಡ್ತೀನೋ ಇಲ್ವೋ? ಎಲ್ಲವನೋ ಏನೋ. ಯಾಕಮ್ಮಿ ಹಿಂಗಾಡಿ ನೀನು? ಹೊಡ್ಯ, ನನ್ನ ಕನಸ್ನಾಗೆ ಅಯ್ಯೋ, ನನ್ನ ಕಾಪಾಡಿ, ನನ್ನ ಕಾಪಾಡಿ. ನನ್ಗೆ ಯಾರ ಎಸದ್ ಬಾಣ ಬಿಡ್ತಾವ್ರೆ, ನನ್ನ ಕಾಪಾಡಿ ಅಂತ ನನ್ನ ಕೂಸು ಕೇಳ್ಕೊತಾ ಇದ್ದು. ಕನಸು ಕಣಮೆ, ಅದು ನನ್ನ ಸಾಧದೆ. ನೀ ಧೈರ್ಯವಾಗಿರು. ನೀನು ನನ್ನ ಮಗ, ನನಗೇನು ಆಗಕ್ಕಿಲ್ಲ ಕಣಮೆ. ನೀ ಸಮಾಧಾನ ಮಾಡ್ಕೊ. ನನ್ನ ಕೂಸಿಗೆ ಏನು ಆಗಕ್ಕಿಲ್ಲ. ಅಯ್ಯೋ, ಎಸದ್ ಬಾಣ ಭ್ರಾಂತು ಕಣಮೆ, ಭ್ರಾಂತು. ಅಯ್ಯೋ ಶಿವನೇ,
ಇಂಥ ಸಂಪತ್ತಿಗೆ ನಮಗೆ ಮಕ್ಕಳನ್ನ ಯಾಕಪ್ಪ ಕೊಟ್ಟೆ? ಸಂಕಡೆ ಹಾ ಒಡಿಯ ಬೇಟೆಗೆ ಹೋಗಿ ಬರ್ತೀನಿ. ಹಾ ಬಿರ್ನೆ ಬಂದ್ಬಿಡಿ. ನಿಲೇಗೌಡ, ನಾನು ಪೋಡಿ ಹೊಡ್ತೀನಪ್ಪ. ಅಲ್ಲಿ ಏನಾಯ್ತೋ ಏನೋ. ಇದೇನು ಮಾವ ಹಿಂಗಂದಿರಿ? ಅಪರೂಪಕ್ಕೆ ಬಂದಿರಿ, ಇನ್ನೊಂದು 3 ದಿನ ಇದ್ದೋಗಿ. ಅವಯ್ಯ, ಇವತ್ತೊಳ್ಳೆ ಮಿಕ ಹೊಡ್ಕೊಂಡು ಬರ್ತೀನಿ, ಒಳ್ಳೆ ಊಟನೇ ಮಾಡಮ್ಮ. ಉಣ್ಣ ವಿಷಯ ಅಲ್ಲಪ್ಪ, ಹಟ್ಟಿಲಿ ದನ ಕರ ಏನಾದ್ವೋ ಏನೋ, ನಾನು ಹೋಗ್ಲೇಬೇಕು ಕಣಪ್ಪ. ಇದೇನೋ ಸಂಕಣ್ಣೆ, ನೀನಾರು ಹೊಸಿ ಹೇಳ ಮಾವ ಹೆಂಗೆ. ಆತಾತು, ನನ್ನ ಅಪ್ಪ ಹಿಂಗೆ ಹೆಂಗೆ ಉಪಚಾರ ಮಾಡೋದಂತ ನೀವು ಹೇಳ್ಕೊಡ್ಬೇಡಿ. ಬ್ಯಾಟಿಗೆ ಹೊಂಟಾತು, ಹೊಡಿ. ಮಾವಯ್ಯ, ಬೇಟೆಗೆ ಹೋಗಿ ಬರ್ತೀನಿ. ಆಯ್ತು ಕಣಪ್ಪ. ಅಪ್ಪಯ್ಯ, ನಾ ಇನ್ನೊಂದು ಕಡೆ ನೀರು ತತ್ತೀನಿ. ಶಿವಪ್ಪ, ಈ ಹಟ್ಟಿನಾಗೆ ಸಂತೋಷ ಯಾವಾಗಲೂ ಹಿಂಗೆ ತುಂಬಿರ್ಲಪ್ಪ. ಹಂಗೆ ಈ ಅಂಗಳದಲ್ಲಿ ಆಡೋಕ್ಕೆ ಒಂದು ಕುಡಿನ ಕೊಟ್ಬಿಡಪ್ಪ. ಸಾಯೋವರೆಗೂ ನಿನ್ನ ಸೇವೆ ಮಾಡ್ತೀನಿ ತಂದೆ. ಬಡ್ಡೆ ತಾವ್ ಹೆಂಗ್ ಬಿತ್ಕೊಂಡವ ನೋಡು. ಲೇ ಹೇಳ್ರಲ್ಲ, ಲೇ ಲೇ ಹೇಳ್ರಲ್ಲ. ಏನ್ರಲ್ಲ ಆಯ್ತು ನಮ್ಗೆ? ಏನಾಯ್ತಲ್ಲ ಅಣ್ಣೋಯ್, ನಮ್ಗೆ ದಾರಿ ತಪ್ಪಾಗೋಯ್ತೆ. ನಾವ್ಯಾಕೆ ಇಲ್ಲಿಗೆ ಬಂದು ನಾವ್ಯಾಕೆ ಹಿಂಗ್ ಮಲಗಿದ್ದೀವಿ? ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ಲೈ ಹುಡುಕ್ ನನ್ನ ಮಕ್ಳ, ನಿಲ್ಲೋಗಡ ನುಡಿಕೊಂಬಂದಿದ್ದು ಮರ್ತ್ಬಿಟ್ವಲ್ಲ. ಹೌದು ಕಾಣ್ರಲ್ಲ, ಎಂತ ಕೇಮೆ ಆಗೋಯ್ತು. ಅಣ್ಣೋಯ್, ಕುಡ್ದೆ ಅಂಡ ಬಗ್ಗಿಸ್ಕೊಂಡ್ ಕೊಡ್ತು. ಬನ್ನಿ ಆ ನೀನೇ ಕೂಡ ನುಡ್ಕನ ಇರಲ್ಲ. ಏನಿ ವಿಚಿತ್ರ! ಚಿತ್ತಾರದ ಸ್ಫೂರ್ತಿಯ ಸೆಲೆಯಾದ ಈ ನಿಸರ್ಗದಲ್ಲಿ ವಿಚಿತ್ರತೆಯ ಅನುಭವವಾಗುತ್ತಿದೆಯಲ್ಲ. ಯಾವುದೋ ನಯನ ತನ್ನ ತನು ಮನಗಳ ಒಳಗೊಂಡಂತೆ ತಳಮಳಿಸಿ ಬಳಿ ಬರುವಂತೆ ಸಾದೃಶ್ಯವಾಗುತ್ತಿದೆಯಲ್ಲ. ನಾನು ಧ್ಯಾನಸ್ಥನಾಗಲೂ ಬಿಡದೆ ಕಾಡುವ ಆ ಕಣ್ಣು ಯಾವುದಿರಬಹುದು? ಓಹೋ, ಆ ಕಣ್ಣೆ ಅಂದು ಇಚ್ಛೆ ಇರದಿದ್ದರೂ ಹೊರಹೊಮ್ಮಿದ ಕಣ್ಣು, ಕರ್ತವ್ಯದ ಹೊಣೆ ಹೊತ್ತಿರುವ ಕಣ್ಣು, ಈ ಕತ್ತಲ ರಾಜ್ಯದ ಅಂಧಕಾರವನ್ನು ಕಳೆಯಲು ನನಗೆ ಜೊತೆಯಾಗಲು ಬಂದ ಕಣ್ಣು. ಸುರಲೋಕದಿಂದ ಜಾರಿ ನರರೂಪವ ತಾಳಿ ಈ ನಡುಗಂಪಣ ರಾಜ್ಯದಲ್ಲಿ ಮರಳಿ ಅರಳಿದ ಕಣ್ಣು. ಆ ಕಣ್ಣಿನಿಂದ ಈ ಲೋಕದ ಕಣ್ತೆರೆಸಲು ನನಗಾಗಿಯೇ ಕಾಯುತ್ತಿರುವ ಮೀಸಲು ಕಣ್ಣು. ಈ ಕಣ್ಣುಗಳಿಂದ ಆ ಕಣ್ಣನ್ನು ಹುಡುಕಿ ಅದರ ಗುರಿಯ ದಾರಿ ಹೇಳಬೇಕಾಗಿದೆ. ಅದಕ್ಕೆ ನಾನೀಗ ಹೊರಡುವುದೇ ಸೂಕ್ತ.